ನಕ್ಷತ್ರವೇ ಅಷ್ಟೇ ನಂಗೆ ಗೊತ್ತಿರೋ ಇವನು ಫುಲ್ ಫಾರ್ಮಲ್ಸ್ ಅಲ್ಲಿ ಬಂದ್ರೆ ಎಂತ ಹುಡುಗಿನೂ ಬಿದ್ದೋಗ್ತಾರೆ. ಇವನ್ ಬಿಯರ್ಡ್ಗೆ ಬಿದ್ದೋಗ್ತಾರೆ. ಇವನ್ ಟ್ರೈ ಮಾಡಕ್ಕೆ ಹೋಗಲ್ಲ. ಓ ಹೆಣ್ಮಗು ಚಿಕ್ಕ ವಯಸ್ಸಿಂದ ಇದಿರಲ್ಲ, ಕರಿಮಣಿ ಮಾಲೀಕ ರಾಹುಲ್ಲ. ಸಮುದ್ರ ಮೀನುಗಳೆಲ್ಲ ಹುಚ್ಚವಾಯ್ತಾವ ಅದಕ್ಕೆ. ಗಿಫ್ಟ್ ನಾರ್ಮಲ್ ಒಂದು ಹೂವ ಎಲ್ಲ ಇದ್ರೆ ಖುಷಿ ಕೊಟ್ರೆ ಪೇಪರ್ ಇಂದ ಮೊಟ್ಟೆ ಬಂದಿದ್ದು. ಹೆಂಗೆ ಎಕ್ಸಾಮ್ RSC 0 ತಾನೇ ಸಿಗೋದು. ಎಕ್ಸಾಮ್ RSC 0 ತಾನೇ ಸಿಗೋದು. ಮೊಟ್ಟೆ ಟ್ರೆಂಡಿಂಗ್ ಅಲ್ಲಿರೋ ಫೇಮಸ್ ಡೈಲಾಗ್ಲಿ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ರಾಹುಲ್ಲ. ಏಯ್ ಅದಲ್ಲ ಫೇಮಸ್. ಓ ಹೆಣ್ಮಗು ಅದ್ ನಾವ್ ಹೇಳ್ಬೇಕು. ಓ ಹೆಣ್ಮಗು ಪಾನಿಪುರಿ ತಿಂತವ್ರೆ. ಮದುವೆ ಮಾಡ್ಕೊಂಡ್ರೆ ಫ್ರೀಡಮ್ ಇರುತ್ತಾ? ಫ್ರೀಡಮ್ ಎಲ್ಲೋ ಮಾಡ್ಕೊಂಡ್ರೆ ಫ್ರೀಡಮ್ ಇರುತ್ತಾ? ಇರುತ್ತೆ ಅಷ್ಟೇ. ಸ್ವಲ್ಪ ಫುಲ್ ಇರುತ್ತೆ. ನೀನ್ ಹೆಂಗಿರ್ತಿ ಹಂಗಿರ್ತಾರ ಅವ್ರು. ಕೆಲಸ ಮಾಡಬೇಕು, ಮನೆ ಕೆಲಸ ಏನಿಲ್ಲ. ಇವಾಗ ಫುಲ್ ವುಮೆನ್ಸ್ ಎಲ್ಲ ಫುಲ್ ಇಂಡಿಪೆಂಡೆಂಟ್ ಆಗಿ ಇರಕ್ಕೆ ಇಷ್ಟಪಡ್ತಾರೆ. ಇವಾಗ ವುಮೆನ್ಸ್ ಎಲ್ಲ ಇಂಡಿಪೆಂಡೆಂಟ್ ಆಗಿ ಇರೋಕ್ಕೆ ಇಷ್ಟಪಡ್ತಾರೆ. ಓಕೆ, ಇವಾಗ ಮದುವೆ ಆದಮೇಲೆ ಗಂಡ ಬಂದು ಕೆಲವೊಬ್ರು ಕಲಿಸ್ತಾರೆ, ಕೆಲವೊಬ್ರು ಕಲಿಸಲ್ಲ. ಅಂಥವ್ರಿಗೆ ಕಲಿಸ್ತಿರೋವ್ರಿಗೆ ನೀವೇನು ಹೇಳ್ತೀರಾ? ಹಂಗೆಲ್ಲ ಮಾಡಬಾರ್ದು. ಇವಾಗ ಏನಿದೆ ಅಂದರೆ ಈಕ್ವಾಲಿಟಿ ಮೇಯ್ನು. ಈಕ್ವಲ್ ಆಗಿ ಇಬ್ಬರು ಅಂದರೆ ನಮ್ಗೆ ಏನು ಅನಿಸುತ್ತೆ ಅದನ್ನು ಅವರು ಅಪ್ರಿಷಿಯೇಟ್ ಮಾಡಬೇಕು. ನಾವೇನು ಮಾಡ್ತಾ ಇದ್ದೀವಿ ಅದೆಲ್ಲ ಅಪ್ರಿಷಿಯೇಟ್ ಅವ್ರು ಮಾಡಬೇಕು. ಎನ್ಕರೇಜ್ ಮಾಡ್ಬೇಕು, ಮೇಯ್ನಾಗಿ ಸಪೋರ್ಟ್ ಮಾಡಬೇಕು. ನೀವೇನು ವೆಜಿಟೇರಿಯನ್? ಮೊಟ್ಟೆ ಮಾತ್ರ ತಿನ್ನ. ಯಾಕಂದ್ರೆ ಅದು ವೆಜ್ಜು. ಯಾಕೆ ಔಟ್ಸೈಡ್ ತೆಗಿಯಲ್ವಾ? ಯಾಕೆ ಮೊಟ್ಟೆ ತಿಂತೀರಾ? ಇದು ನಾನ್ ವೆಜಿಟೇರಿಯನ್ ಅಂತೀರಾ? ಮೊಟ್ಟೆ ತಿನ್ಬೋದು. ವೆಜಿಟೇರಿಯನ್ ಅಂತ ಪ್ರೂವ್ ಆಗಿದೆ ವೆಜ್ ಅಂತ, ಅದಕ್ಕೋಸ್ಕರ ತಿಂತಾ ಇದ್ದೀನಿ. ಹೌದಾ? ಇವರು ಎಷ್ಟು 4 ವರ್ಷದಿಂದ ಟ್ರೈ ಮಾಡ್ತಾವ್ರೆ, 3 ವರ್ಷದಿಂದ ಟ್ರೈ ಮಾಡ್ತಾವ್ರೆ. ಆಗ್ತಾ ಇಲ್ಲ. ಅವಳು ಹಿಂಗೈತೆ. ನೀವು ತಿಂತೀರಾ? ತಿಂತೀರಾ, ಬಟ್ ಇದರಲ್ಲಿ ಹೇಳಲ್ಲ. ಇಲ್ಲ ಇವರು ಪ್ಯೂರ್ ನಾನ್ ವೆಜ್. ತಿಂದ್ರೆ ಎಳೆಯದೇ ತಿನ್ನೋದೇ ನಾನ್ ವೆಜ್. ವೆಜ್ ಮಾತ್ರ ಮುಟ್ಟಲ್ಲ. ಎರಡನೇ ಹೆಂಡತಿ ಅಲ್ಲ, ಮೊದಲನೇ ಹೆಂಡತಿ ಬಂದು ಚಿಕನ್. ಇವಾಗ ನೀವು ಮದುವೆ ಆಗೋ ಹುಡುಗ ಏನು ಎಕ್ಸ್ಪೆಕ್ಟ್ ಮಾಡಬೇಕು? ಹುಡುಗಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರ? ಏನು ಬೇಡ, ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಅಷ್ಟೇ. ಬೇರೆ ಏನು ಬೇಕಾಗಿಲ್ಲ. ಏನು ಬೇಡ, ಹಣ ಕಾಸೆಲ್ಲ ಬೇಡ. ಕರ್ಕೊಂಡೋಗಿ ಮಲ್ಲಿಗೆ ಹೂ ಕೊಡಿಸಿ ಅಲ್ಲಿ ಏನು ರೋಡ್ ಸೈಡಲ್ಲಿರೋ ದೊಡ್ಡ ಗಿಫ್ಟ್ ಎಲ್ಲ ಬೇಡ. ಚಿಕ್ಕ ಗಿಫ್ಟ್ ನಾರ್ಮಲ್ ಒಂದು ಹೂವ ಎಲ್ಲ ಇದ್ರೆ ಖುಷಿ ಕೊಟ್ರೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಈ ಕೇಸು ವಾದ ಮಾಡೋಕ್ಕಾಗಲ್ಲ, ಕೋರ್ಟಲ್ಲಿ ತೀರ್ಪನ್ನು ಕೊಡೋಕ್ಕಾಗಲ್ಲ. ಏನದು ವಾದ ಮಾಡಕ್ಕೆ ಸುಟ್ ಕೇಸು ಇರಬೇಕು. ಇಲ್ಲ ಮಚ್ಚ, ಸುಟ್ ಕೇಸ್ ಅದು ಯಾರು ಆನ್ಸರ್ ಕೊಟ್ಟಿರಲ್ಲ. ಇವಾಗ ಸಮುದ್ರ ನೀರು ಇರುತ್ತಲ್ಲ, ಅದು ಯಾಕೆ ಉಪ್ಪಾಗಿರುತ್ತೆ? ಅದರಲ್ಲಿ ನೀನು ಸೈನ್ಸ್ ಪ್ರಕಾರ ಹೋಗ್ಬಾರ್ದು, ಇದು ಕಾಮಿಡಿ ಪ್ರಕಾರ ಹೋಗ್ಬೇಕು. ಸೈನ್ಸ್ ಏನಿಲ್ಲ, ನನಗೂ ಆನ್ಸರು ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಂದ್ರೆ ಸೋಡಿಯಮ್ಮು ಮತ್ತೆ ಇನ್ನ ಕೆಲವು ಸ್ವಲ್ಪ ಇರುತ್ತೆ, ಆ ಕಾಂಪೊನೆಂಟ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಉಪ್ಪಾಗಿರುತ್ತೆ. ಕೆಮಿಕಲ್ಸ್ ಆಡ್ ಆಗಿರುತ್ತೆ ಅಂತೆ, ಅದಕ್ಕೆ ಉಪ್ಪಾಗಿರುತ್ತೆ ಅಂದ್ರೆ ಅವಳ ಪ್ರಕಾರ ಅವಳ ಆನ್ಸರ್. ಅಲ್ಲ, ಸಮುದ್ರ ಮೀನುಗಳೆಲ್ಲ ಹುಚ್ಚವಾಯ್ತಾವ ಅದಕ್ಕೆ. ಅದು ಹುಡುಗರ ಆನ್ಸರ್. ನಮ್ಮ ಹುಡುಗರು ಆ್ಯಕ್ಚುಲಿ ಆನ್ಸರ್ ಇದ್ರದ್ದು ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಮತ್ತೆ ಬಿಡ್ರಿ, ದೊಡ್ಡ ಸ್ಟೋರಿ ಇದೆ, ನಾನು ಹೇಳ. ಇದೇ
ಬೇಡ ಬೇಡ ದೊಡ್ಡ ಸ್ಟೋರಿ ಏನು ಬೇಡ, ಚಿಕ್ಕ ಶಾರ್ಟ್ ಸ್ಟೋರಿ ಇದ್ರೆ ಒಬ್ಬನಿಗೆ ಒಂದು ಕಲ್ಲು ಸಿಗುತ್ತಂತೆ. ಆ ಕಲ್ಲಿಗೆ ಏನು ಕೇಳಿದ್ರು ಕೊಡೋ ಶಕ್ತಿ ಇರುತ್ತಂತೆ. ಇವನೇನು ಮಾಡ್ತಾನೆ, ಇನ್ನೊಬ್ರಿಂದ ಕದ್ಕೊಂಬಂದ್ಬಿಡ್ತಾನೆ. ಈಗ ಅವನಿಗೆ ಒಂದು ಕದ್ಕೊಂಬಂದ್ಬಿಟ್ಟು ಬೇಕಾದಷ್ಟು ಬೆಳೆ ಬಂಗಾರ ಎಲ್ಲ ತಗೊಂಡ್ಬಿಟ್ಟು ಸಮುದ್ರಕ್ಕೆ ಹೋಗ್ಬಿಡ್ತಾರಂತೆ. ಸರಿ ನಾವು ಬೇರೆ ಕಡೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಆದರೆ ಅವನಿಗೆ ಕಲ್ಲು ಕೊಡುತ್ತಲ್ವಾ, ಅದಾದ್ಮೇಲೆ ಅದನ್ನ ಹೆಂಗೆ ನಿಲ್ಸೋದು ಅಂತ ಗೊತ್ತಿರಲ್ಲ. ಅವನು ಕಲ್ಲತ್ರ ಹೋಗ್ಬಿಟ್ಟು ಚಕ್ಕಿ ಚಕ್ಕಿ ನಮಕ್ ನಿಕಾಲು ಅಂತ ಹೇಳ್ತಾನೆ, ನನಗೆ ಉಪ್ಪು ಕೊಡು ಅಂತ ಹೇಳ್ಬಿಟ್ಟು. ಉಪ್ಪು ಬರ್ತಿರುತ್ತೆ, ಇವನಿಗೆ ಗೊತ್ತಿರಲ್ಲ ಹೆಂಗೆ ನಿಲ್ಸೋದು ಅಂತ ಹೇಳ್ಬಿಟ್ಟು ಉಪ್ಪು ಬರ್ತಾನೆ ಇರುತ್ತೆ. ಮುಳುಗಿ ಅಂದರೆ ಸಮುದ್ರದ ಉಪ್ಪು ಆಗುತ್ತೆ. ಓಕೆ, ಒಳ್ಳೆ ಸ್ಟೋರಿ ಹೇಳಿದಿರಪ್ಪ. ಚಪ್ಪಾಳೆ. ಏನು ಮಾಡೋಣ, ಸಡನ್ನಾಗ ಥಾಟ್ ಬರ್ತಾ ಇಲ್ಲ. ಇವಾಗ ಸರಿ, ಓಕೆ, ಚೆನ್ನಾಗಿ ಇಮಿಟೇಟ್ ಮಾಡ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಅವ್ರನ್ನೇ ಇಮಿಟೇಟ್ ಮಾಡಿ. ನನ್ನ ಫ್ರೆಂಡ್ಸ್ ಇಮಿಟೇಟ್ ಏನು ಮಾಡಲ್ಲ. ನನ್ನ ಫ್ರೆಂಡ್ಸ್ ಹೆಂಗಿದ್ದಾರೆ ಅಂದರೆ ಫುಲ್ ಹಾಳಾಗ್ಬಿಟ್ಟಿದ್ದಾರೆ. ಗರ್ಲ್ಸ್ ಥಿಂಗ್ಸ್ ಅಷ್ಟೇ. ಸರಿ, ಓಕೆ, ಒಂದು ಫನ್ನಿ ಡೈಲಾಗ್ ಇದೆ. ಫನ್ನಿ ಡೈಲಾಗ? ಓ ಹೆಣ್ಮಗು ಲೂಜು ಅಂದರೆ ಅದಕ್ಕೆ ಅರ್ಥ ಆಗಿಲ್ಲ. ನಮ್ಮನ್ನ ಲೈಕ್ ಏನೋ ಆಗಿದ್ರೆ, ಏನೋ ಒಂದು ಬೈ ಮಿಸ್ಟೇಕ್ ವರ್ಡ್ಸು ಇದಾಗ್ಬಿಟ್ರೆ, ಒಂದು ಲೂಸ್ಗೆ ನಾವು ಲೂಜು ಹೇಳ್ಬಿಡ್ತೀವಿ, ಅದೇ ಟೀಸ್ ಮಾಡ್ತಾ ಕುತ್ಕೊಂಡಿರ್ತಾರೆ ಕ್ಲಾಸಲ್ಲಿ. ಮತ್ತೆ ಅಷ್ಟೇ. ಚಿಕ್ಕ ವಯಸ್ಸಿಂದ ಇದಿರಲ್ಲ, ಚಿಕ್ಕ ವಯಸ್ಸಿಂದ ಎಲ್ಲ ಇರ್ತಾರೆ. ಓಕೆ, ಅದರಲ್ಲಿ ನಿಮ್ಗೂ ಜ್ಞಾಪಕ ಇರೋ ರೈಮ್ಸ್ ಏನೋ ಜ್ಞಾಪಕ ಇದೆಯಾ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಓಕೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಜ್ಞಾಪಕ ಇದೆ. ಅದನ್ನು ಕನ್ನಡದಲ್ಲಿ ಟ್ವಿಂಕಲ್ ಲಿಟಲ್ ಸ್ಟಾರ್ ಕನ್ನಡದಲ್ಲಿ ಹೇಳು. ಏನ್ರಿ ಕನ್ನಡ ಗೊತ್ತಿಲ್ಲ ಅಂತೀರಾ? ಒಳೆಯೋ ನಕ್ಷತ್ರವೇ, ಅಷ್ಟೇ ನಂಗೆ ಗೊತ್ತಿರೋದು. ನಿಮ್ಮ ಗೂಗಲ್ ಹಿಸ್ಟ್ರಿ ಓಪನ್ ಮಾಡ್ತೀರಾ? ತಗೊಳ್ಳೋಣ, ಎಷ್ಟು ಬೇಕು ನಿನಗೆ? ಜಾಗ ಬಿಡ ಕಾಣ್ಬೇಕು. ಫಸ್ಟ್ ನಾನು ತೋರಿಸ್ಬೇಕು. ನಾವು ಬ್ರಹ್ಮಚಾರಿಗಳು ಒಳ್ಳೆಯರಾಗಿದ್ದೀರಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀರಿ. ಡೌಟ್ ಬರುತ್ತೆ ಮುಚ್ಚು. ಗೂಗಲ್ ಹಿಸ್ಟ್ರಿ ಬೇರೆ ಥರನೂ ಓಪನ್ ಮಾಡ್ಬೋದು ಅಂತಾರೆ. ಪರವಾಗಿಲ್ಲ. ಮಾಡಿ, ಅದರಲ್ಲೂ ಇಲ್ಲ. ಬರೀ ಬೆದರ್ಸ ಬರ್ತಾ ಇದೆ. ನಂದು Okay. ಕಾಲೇಜ್ ಲಾಗಿನ್ ಆಗಿರೋ. ನಾನು ಗೂಗಲಲ್ಲಿ ಸೈನ್ ಇನ್ ಮಾಡಿಲ್ಲ ಅದರಲ್ಲಿ. ಗೂಗಲ್ ಸೈನಿಂಗೇ ಮಾಡಿಲ್ಲ. ನಮ್ಮ ಕಾಲೇಜ್ಗೆ ಬರೋದು ನಮ್ಗೆ ಇದರಲ್ಲಿ ಏರ್ಲೈನ್. ಆಶಾನ ಹುಡುಗಿ ಅವ್ರ ಅಪ್ಪನ ಹೆಸರು ಪೇಪರಲ್ಲಿ ಬರೆದುಬಿಟ್ಟು ಒಂದು ಫ್ರಿಜ್ಜಲ್ಲೇ ಇಡ್ತಾರೆ. ಯಾಕೆ? ಆಶಾ ಒಂದು ಹುಡುಗಿ, ಅವ್ರ ಅಪ್ಪ ಹೆಸರು ಫ್ರಿಜ್ಜಲ್ಲಿ ಇಕ್ತಾರ. ಅವ್ರ ಅಪ್ಪನ ಹೆಸರು ಪೇಪರಲ್ಲಿ ಬರೆದು ಫ್ರಿಜ್ಜಲ್ಲಿ ಇಡ್ತಾರೆ. ಯಾಕೆ? ಹೆವಿ ಕ್ವಶನ್ ನಿಮ್ಮದು. ಹೆವಿ ಅಂತೂ ಏನಿಲ್ಲ, ಲಾಜಿಕಲ್. ಚಿಕ್ಕಲ್ಲ, ಗೊತ್ತಾಗ್ತಾ ಇಲ್ಲ. ಆಶಾ ಅನ್ನೋ ಹುಡುಗಿ ಅವ್ರ ಅಪ್ಪನ ಹೆಸರು ಪೇಪರಲ್ಲಿ ಬರೆದು ಫ್ರಿಜ್ಜಲ್ಲಿ ಇಡ್ತಾರೆ. ಯಾಕೆ? ಕೆಟ್ಟೋಗ್ಬಾರ್ದು ಅಂತ. ಹೆಸರು ಕೆಟ್ಟೋಗ್ಬಾರ್ದು ಅಂತ. ನೀವು ಒಂದು ಹುಡುಗಿಯನ್ನ ಇಂಪ್ರೆಸ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ? ನಾನೇನು ಮಾಡಲ್ಲ, ನಾನು ಸ್ಮೈಲ್ ಮಾಡ್ತೀನಿ, ನಾನು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಇವನು ಫುಲ್ ಫಾರ್ಮಲ್ಸ್ ಅಲ್ಲಿ ಬಂದ್ರೆ ಎಂತ ಹುಡುಗಿನೂ ಬಿದ್ದೋಗ್ತಾರೆ. ಇವನ್ ಬಿಯರ್ಡ್ಗೆ ಬಿದ್ದೋಗ್ತಾರೆ. ಇವನ್ ಟ್ರೈ ಮಾಡಕ್ಕೆ ಹೋಗಲ್ಲ. ಯಾಕೆಂತೀರಾ? ಅವ್ನಿಗೆ ಇಷ್ಟ ಇಲ್ಲ ಅಂತೀರಾ? ಸರಿ, ನಮ್ಗೆ ಇಷ್ಟಪಡೋ ಹುಡುಗಿಗೆ ನಾವು ಹೆಂಗಿದ್ರು ಇಷ್ಟ, ಬೇರೆಯವ್ರ ನೆನ್ಗೆ ಇಂಪ್ರೆಸ್ ಮಾಡಬೇಕು, ಅದು ನಿಜ ಅಲ್ಲ. ಸಾಕಂತೀರಾ? ಸರಿ, ಓಕೆ, ಅವ್ರ ಬಗ್ಗೆ ಆಯ್ತು. ನಿಮ್ಗೆ ಬರೋ ಹುಡುಗ ಯಾವ ಥರ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಫಸ್ಟು ನಮ್ಮ ಊಟ ನಾವು ತಿನ್ನೋ ಅಷ್ಟು ಬರಲಿ, ಆಮೇಲೆ ಹುಡುಗನ ಬಗ್ಗೆ ಯೋಚನೆ ಮಾಡ್ತೀವಿ. ಕೋಳಿ ಮುಂಚೆನಾ ಮೊಟ್ಟೆ ಮುಂಚೆನಾ? ಕೋಳಿ ಫಸ್ಟ್, ಹುಂಜ ಫಸ್ಟ್. ಬೆಳಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೀನಿ, ಕೋಳಿನೇ ಫಸ್ಟ್ ಅಂತೆ. ಪ್ರೂವ್ ಆಗಿದೆ.
ಯಾವ ಥರ? ಅದು ಏನು ಅದರಿಂದಾನೇ ಪ್ರೋಟೀನ್ಗೋಸ್ಕರ ಡೆವಲಪ್ ಆಗಿರೋದು ಫಸ್ಟ್ ಕೋಳಿನೇ ಕೋಳಿಯಿಂದಾನೆ. ಅಂದ್ರೆ ಫಸ್ಟ್ ಆರಿಜಿನ್ ಲೈಫ್ ತಗೊಂಡಿದ್ದು ಕೋಳಿನೇ ಅದೇ ಸೆಲ್ಸ್ ಇಂದ ಡೆವಲಪ್ ಆಗಿ ಇಲ್ಲ ಮ್ಯಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಕೋಳಿನೇ ಕೋಳಿನೇ ಅಂತ ಫಸ್ಟ್ prove ಆಗಿದೆ. ಆಮೇಲೆ ಮೊಟ್ಟೆ ಕೆಲವರು ಮೊಟ್ಟೆ ಅಂತಾರೆ, ಅಂದ್ರೆ ಕೋಳಿ ಮೊಟ್ಟೆ ಇಲ್ಲದೆ ಕೋಳಿ ಹೆಂಗ್ ಬಂತು ಅಂತಾರೆ. ಅದು ಫಸ್ಟ್ ಜೀವ ಕ್ರಿಯೇಟ್ ಆಗಬೇಕು, ಜೀವದಿಂದ ಆಮೇಲೆ ಜೀವ ಕ್ರಿಯೇಟ್ ಆಗಬೇಕು. ಸೊ ಫಸ್ಟ್ ಕೋಳಿ ಕ್ರಿಯೇಟ್ ಆಗಿದೆ, ಆಮೇಲೆ ಮೊಟ್ಟೆ ಕ್ರಿಯೇಟ್. ಕೋಳಿ ಹೆಂಗೆ ಕ್ರಿಯೇಟ್ ಆಯ್ತು? ಅದು ಪರ್ಫೆಕ್ಟ್ ಪ್ರೋಸೆಸ್ ಗೊತ್ತಿಲ್ಲ, ಬಟ್ ಏನಾದರೂ ಆದ್ರೂ ಇಲ್ಲ ಪೇಪರ್ ಇಂದ ಮೊಟ್ಟೆ ಬಂದಿದ್ದು. ಹೆಂಗೆ ಎಕ್ಸಾಮ್ ಎಸ್ ಸಿ 0 ತಾನೇ ಸಿಗೋದು. ಮೊಟ್ಟೆ ಎಕ್ಸಾಮ್ ಎಸ್ ಸಿ 0 ತಾನೇ ಸಿಗೋದು. ಮೊಟ್ಟೆ ನೋಟೆಡ್ ಕರೆಕ್ಟ್ ಹೇಳ್ದ. Correct.